ನಮಸ್ತೆ ಮಾಸ್ಟರ್ಸ್. 65ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಬ್ರಹ್ಮಜ್ಞಾನ ಇಂದ್ರಿಯವಶ ಅಂತ. ಅಂದರೆ ರುಚಂ ಬ್ರಹ್ಮಂ ಜನಯಂತೋ ದೇಹ ಆಗ್ರೆ ತದು ಬ್ರುವನ್ ಯಸ್ತೈವಂ ಬ್ರಾಹ್ಮಣೋ ವಿದ್ಯಾತಸ್ಯ ದೇವ ಅಸನ್ ವಶೇ ಅಂತ ಯಜುರ್ವೇದದಲ್ಲಿ ಹೇಳಿದರೆ. ಅಂದರೆ ಬ್ರಹ್ಮಜ್ಞಾನವು ಆನಂದದಾಯಕ, ಅದು ಮನುಷ್ಯರಿಗೆ ಬ್ರಹ್ಮದಲ್ಲಿ ರುಚಿಯನ್ನು ಹೆಚ್ಚಿಸುತ್ತದೆ. ಆ ಬ್ರಹ್ಮಜ್ಞಾನವನ್ನು, ಅದರ ಸಾಧನೆಗಳನ್ನು ವಿದ್ವಾಂಸರು ಇತರ ಮಾನವರಿಗೆ ಉಪದೇಶಿಸಿ ಅವರನ್ನು ಆನಂದಗೊಳಿಸುತ್ತಾರೆ. ಯಾವ ಮನುಷ್ಯನು ಈ ರೀತಿಯಾಗಿ ಬ್ರಹ್ಮವನ್ನು ತಿಳಿಯುತ್ತಾನೋ ಅಂತಹ ವಿದ್ವಾಂಸನಿಗೆ ಮನಸ್ಸು ಮೊದಲಾದ ಇಂದ್ರಿಯಗಳೆಲ್ಲವೂ ವಶದಲ್ಲಿರುತ್ತವೆ, ಇತರರಿಗೆ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸ್ವಾಮಿ ದಯಾನಂದ ಪಂಡಿತ ಗೋಪ್ದೇವ್ ಆಧಾರದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ ಮಾಸ್ಟರ್ಸ್. ಅದೇ ರೀತಿ ಧರ್ಮ ಅಂದರೆ ಏನು ತಿಳ್ಕೊಳ್ಳೋಣ. ಷಡ್ದರ್ಶನಗಳಲ್ಲಿ ಒಂದಾದ ವೈಶೇಷಿಕದಲ್ಲಿ ಧರ್ಮವನ್ನು ಕುರಿತು ಚೆನ್ನಾಗಿ ಸೂತ್ರೀಕರಿಸಿದ್ದಾರೆ. ಯಥೋಭ್ಯುದಯ ನಿಶ್ರೇಯಸಿದ್ಧಿ ಸ ಧರ್ಮ. ಅಂದರೆ ಯಾವುದರಿಂದ ಕೂಡಲೇ ಇಹಪರ ಲೋಕಗಳಲ್ಲಿ ಅಭ್ಯುದಯವು ಪರಂಪರೆಯಾಗಿ ಶಾಶ್ವತ ಮೋಕ್ಷವು ಲಭಿಸುತ್ತದೆಯೋ ಅದನ್ನು ಧರ್ಮ ಎನ್ನುತ್ತಾರೆ. ಅದೇ ರೀತಿ ಅಧರ್ಮ ಅಂದರೆ ಯಾವ ಕರ್ಮಗಳಿಂದ, ಯಾವ ಕ್ರಿಯೆಗಳಿಂದ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ದುಃಖವು ಸಂಭವಿಸಿ ಆತ್ಮಜ್ಞಾನಾಂಕುರಣಕ್ಕೆ ಅವಕಾಶ ಎಂದಿಗೂ ಲಭಿಸುವುದಿಲ್ಲವೋ ಆ ಕರ್ಮಾಚರಣೆ ಅಧರ್ಮ ಎನಿಸಿಕೊಳ್ಳುತ್ತದೆ. ಧರ್ಮಾಚರಣೆ ಎಂದಿಗೂ ನಮಗೆ ಲಾಭಕರ, ಆದ್ದರಿಂದ ಅದು ಸದಾ ಪರಿಗ್ರಹಿಸಬೇಕಾಗಿದ್ದೇ. ಅಧರ್ಮಾಚರಣೆ ಎಂದಿಗೂ ಸ್ವಂತಕ್ಕೆ ಹಾನಿಕರ, ಆದ್ದರಿಂದ ಅದು ಸದಾ ಪರಿತ್ಯಜಿಸಬೇಕಾಗಿದ್ದೇ ಅಂತ ಹೇಳ್ತಾರೆ. ಅದೇ ರೀತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತಾರೆ. ಧರ್ಮ ಏವೋ ಹತೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ತಸ್ಮಾತ್ ಧರ್ಮೋ ನ ಹಸ್ತವ್ಯೋ ಮಾನೋ ಧರ್ಮೋ ಹತೋ ವದಿತ್ ಅಂತ ಮನುಸ್ಮೃತಿನಲ್ಲಿ ಹೇಳ್ತಾರೆ. ಸಾಯಿಸಲ್ಪಟ್ಟ ಧರ್ಮ ಆ ಧರ್ಮವನ್ನು ಸಾಯಿಸಿದವನನ್ನು ಸಾಯಿಸುತ್ತದೆ. ರಕ್ಷಿಸಲ್ಪಟ್ಟ ಧರ್ಮ ಆ ಧರ್ಮವನ್ನು ರಕ್ಷಿಸಿದವರನ್ನು ರಕ್ಷಿಸುತ್ತದೆ. ಆದ್ದರಿಂದ ಧರ್ಮದಿಂದ ನಾವು ಎಂದಿಗೂ ಸಾಯಲ್ಪಡದೇ ಇರಲು ನಾವು ಆ ಧರ್ಮವನ್ನು ಸದಾ ರಕ್ಷಿಸಬೇಕು ಅಂತ ಸ್ವಾಮಿ ದಯಾನಂದ ಅವರಿದರಲ್ಲಿ ಪಂಡಿತ ಗೋಪ್ದೇವ್ ಆಧಾರದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ ಮಾಸ್ಟರ್ಸ್. ಜ್ಞಾನ ಎನ್ನುವುದೇ ಪ್ರತ್ಯಕ್ಷವಾಗಿ ಮೋಕ್ಷ ಸಾಧನೆ, ಧರ್ಮ ಎನ್ನುವುದೇ ಪರೋಕ್ಷವಾಗಿ ಮೋಕ್ಷ ಸಾಧನೆ. ಅಷ್ಟೇ ಅಲ್ಲದೆ ಮುಕ್ತ ಪುರುಷರ ಅನಂತರ ಕರ್ತವ್ಯ. ಮನುಷ್ಯ ಜ್ಞಾನಿ ಕಾಮಿಯಾಗಿ ಕೂಡಲೇ ಆಗದಿದ್ದರೂ ತಾನು ನಂಬಿದ ಧರ್ಮಾಚರಣೆಯನ್ನು ಮಾತ್ರ ಎಂತಹ ಪರಿಸ್ಥಿತಿಯಲ್ಲಿಯೂ ಬಿಡಬಾರದು. ಆದ್ದರಿಂದ ಬುದ್ಧನ ಧರ್ಮದ ಪ್ರಕಾರ ಧರ್ಮಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾರೆ. ತ್ರಯೀ ಧರ್ಮ ಅಂದರೆ ತ್ರಯೀ ಧರ್ಮ ಮನು ಪ್ರಪನ್ನ ಗತಾಗತಂ ಕಾಮಕಾಮ ಲಭಂತೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಮಗೆ 3 ಧರ್ಮಗಳನ್ನು ನಿರ್ದೇಶಿಸಲಾಗಿದೆ. ಅವು ಯಾವಂದರೆ ನಮ್ಮ ಶರೀರದ ಕುರಿತು ಧರ್ಮ, ನಮ್ಮ ಆತ್ಮ ಪ್ರಗತಿಯ ಕುರಿತು ಧರ್ಮ, 3ನೇದು ನಮ್ಮ ಸುತ್ತಲೂ ಇರುವ ಇತರ ಪ್ರಾಣಿಗಳ ಕುರಿತು ಧರ್ಮ. ಇವುಗಳಲ್ಲಿ ಪ್ರತಿಯೊಂದಕ್ಕೂ ಅದಕ್ಕೆ ಅದೇ ಮುಖ್ಯ. ಈ 3 ಧರ್ಮಗಳಿಗೂ ಅದಕ್ಕೆ ಅದೇ ಮುಖ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ತನಗೆ ಅಂದರೆ ಆತ್ಮಕ್ಕೆ ಬೇಡದ ಧರ್ಮ ಕೆಲಸಕ್ಕೆ ಬಾರದು, ದೇಹಕ್ಕೆ ಬೇಡದ ಧರ್ಮ ಕೂಡ ಕೆಲಸಕ್ಕೆ ಬಾರದು, ಕುಟುಂಬಕ್ಕೆ ಬೇಡದ ಧರ್ಮವೂ ಕೂಡ ಕೆಲಸಕ್ಕೆ ಬಾರದು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದಕ್ಕೋಸ್ಕರ ನಾವು ಧರ್ಮದಿಂದ ನಡೀತಾ ಹೋಗೋಣ, ಅಧರ್ಮವನ್ನು ಬಿಟ್ಟು ಧರ್ಮದಿಂದ ನಡೆಯೋಣ. ಹಿಂಸಾ ಚೋಡು ಹಂಸ ಪಕಡೋ ಅಂತ ಹೇಳ್ತಾರಲ್ಲ ಮಾಸ್ಟರ್ಸ್. ಅದೇ ರೀತಿ ನಾವು ಹಿಂಸೆಯನ್ನು ಬಿಟ್ಟು ಹಂಸವನ್ನು ಹಿಡಿಯೋಣ, ನಮ್ಮ ಶ್ವಾಸವನ್ನು ಹಿಡಿಯೋಣ. ನಿನ್ನ ಶ್ವಾಸವೇ ನಿನ್ನ ಗುರು ಅಂತ ಪತ್ರಿಜಿ ಸರ್ ಹೇಳ್ತಾರಲ್ವ. ಅದಕ್ಕೋಸ್ಕರ ನಾವು
ಶ್ವಾಸವನ್ನು ಗಮನಿಸುತ್ತಾ ಧ್ಯಾನವನ್ನು ಮಾಡೋಣ ಮಾಸ್ಟರ್ಸ್. ಶ್ವಾಸದ ಮೇಲೆ ಗಮನ, ಆಲೋಚನೆಗಳ ದಮನ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದಗಳು ಮಾಸ್ಟರ್ಸ್.